ಪತಿಯ ಮೇಲೆ ಅನುಮಾನ ಪಟ್ಟು ಪತ್ನಿಯೊಬ್ಬಳು ಗೂಂಡಾವರ್ತನೆ ತೋರಿರುವಂಥ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ತನ್ನ ಗಂಡನ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ ಈ ಯುವತಿ ಅನ್ನೋ ಕಾರಣಕ್ಕಾಗಿ ಮನೆಯ ಮೇಲೆ ಪತ್ನಿ ದಾಳಿ ಮಾಡಿದ್ದಾರೆ. ಮನೆಯ ಕಿಟಕಿ, ಡೋರು, ಕಾರಿನ ಗಾಜುಗಳು ಪುಡಿಪುಡಿಯಾಗಿದೆ. ಶರಣ್ ಎಂಬವರ ಪತ್ನಿ ಮತ್ತವರ ಸಂಬಂಧಿಕರು, ಆಪ್ತರು ಈ ಗೂಂಡಾಗಿರಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಬಿಳೆಶಿವಾಳೆ ಸಮೀಪದ ಮಾರುತಿ ಲೇಔಟ್ನಲ್ಲಿ ನಡೆದಿರುವಂಥ ಘಟನೆ ಇದೆ. ಯುವತಿ ಮತ್ತು ಶರಣ್ ಕಳೆದ 3 ವರ್ಷಗಳಿಂದ ಸ್ನೇಹಿತರು ಅನ್ನುವಂಥ ಮಾಹಿತಿ. ಆದರೆ ಪತ್ನಿಗೆ ಇದು ಅಕ್ರಮ ಸಂಬಂಧ ಅನ್ನುವಂಥ ಅನುಮಾನ ಇತ್ತು. ಅದೇ ಅನುಮಾನದ ಕಾರಣಕ್ಕಾಗಿ ಆ ಸ್ನೇಹಿತ ಅಂದರೆ ಗಂಡನ ಸ್ನೇಹಿತೆಯ ಮನೆಗೆ ದಾಳಿ ಮಾಡಿರೋರು. ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಬೆಂಗಳೂರಿನ ಕೊತ್ತನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮನೆಯೊಂದಕ್ಕೆ ನುಗ್ಗಿ ದಾಂಧಲೆ ಮಾಡಿರುವ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಸದ್ಯ ಮನೆಯ ಮುಂಭಾಗದಲ್ಲಿ ಅಂದ್ರೆ ಅವರ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ನಿಲ್ಲಿಸಿದಂತಹ 2 ಕಾರು ಜೊತೆಗೆ ದ್ವಿಚಕ್ರ ವಾಹನ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಸದ್ಯ ನಾನು ಆ ಸ್ಥಳದಲ್ಲಿದ್ದೀನಿ, ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರ್ಬೋದು, ಇದು ಗ್ರ್ಯಾನ್ i10 ವಾಹನ. ಯಾವ ರೀತಿಯಾಗಿ ಇದರ ಒಂದು ಹಿಂದಿನ ಗ್ಲಾಸ್ ಪುಡಿ ಆಗಿದೆ ಅಂತ ಹೇಳಿ, ಇದು ಬೇಕಂತಾನೆ ಅಂದ್ರೆ ಉದ್ದೇಶ ಪೂರ್ವಕವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮುಂಭಾಗದಲ್ಲೂ ಕೂಡ ನೋಡ್ತಾ ಇರಬಹುದು ನೀವು, ಫ್ರಂಟ್ ವಿಂಡೋ ಕೂಡ, ಈ ಗ್ಲಾಸ್ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುವಂತದ್ದು. ಅಂದ್ರೆ ಅವರ ಹತ್ರ ಇದ್ದಂತಹ ವಸ್ತುಗಳಿಂದ, ಕಲ್ಲಿನಿಂದ ಈ ರೀತಿಯಾಗಿ ಹೊಡೆದು ಡ್ಯಾಮೇಜ್ ಅನ್ನ ಮಾಡಿರುವಂತದ್ದು. ಇನ್ನು ಆ ಭಾಗದಲ್ಲಿ ಇನ್ನೊಂದು ಗಾಡಿ ಅಂದ್ರೆ ವ್ಯಾಗನರ್ ಗಾಡಿ ಕೂಡ ಇದೆ. ಅದರ ಒಂದು ಫ್ರಂಟ್ ಗ್ಲಾಸ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ. ಈ ಗಾಡಿಗೆ ಹೆಚ್ಚಿನ ಡ್ಯಾಮೇಜ್ ಆಗಿರುವಂತದ್ದು. ಒಬ್ಬ ಲೇಡಿ ಸೇರಿ ಸಾಕಷ್ಟು ಜನ ಬಂದು ಈ ರೀತಿಯ ಒಂದು ಕೃತ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿರುವಂತ ಪಾರ್ಕಿಂಗ್ ಲಾಟ್ ದ್ವಿಚಕ್ರ ವಾಹನ ಏನಿದೆ ಆ ಒಂದು ಗಾಡಿಗಳಿಗೂ ಕೂಡ ಡ್ಯಾಮೇಜ್ ಮಾಡಿದ್ದಾರೆ ಅಂತ ಹೇಳಿ ಈಗ ನೋಡಿದ್ರೆ ಗೊತ್ತಾಗುತ್ತೆ. ಸದ್ಯ ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋದನ್ನ ಕೇಳ್ತಾ ಹೋಗ್ತೀನಿ. ಯಾಕೆಂತಂದ್ರೆ ಈ ಒಂದು ಮನೆಗೂ ಕೂಡ ಡ್ಯಾಮೇಜ್ ಆಗಿದೆ. ಯಾಕೆಂದ್ರೆ ಮನೆಯ ವಿಂಡೋ ಕೂಡ ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಪುಡಿ ಮಾಡಿದ್ದಾರೆ. ಸದ್ಯ ಯಾರು ಇದನ್ನ ಮಾಡಿದ್ದು, ಯಾಕೆ ಈ ರೀತಿಯಾಗಿ ಆಯ್ತು ಅನ್ನೋದನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮನೆಯ ಓನರ್ ನನ್ನ ಜೊತೆ ಇದ್ದಾರೆ. ಇವರು ಕಂಪ್ಲೇನೆಂಟ್ ಪಾರ್ಟಿ ಈಗಾಗಲೇ ಕೊತ್ತನೂರು ಪೊಲೀಸ್ ಠಾಣೆಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಒಂದು FIR ಕೂಡ ದಾಖಲಾಗಿದೆ. ಸದ್ಯ ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಏನಾಯ್ತು ಮೇಡಮ್, ಯಾರು ಈ ರೀತಿಯಾಗಿ ಮಾಡಿರೋದು ಅಂತ ಹೇಳಿ? ಮೇಡಮ್, ಇದು ಶರಣ್ ಅವ್ರ ಹತ್ರ ನಾನು ಮನೆ ಕಟ್ಟಬೇಕಾದ್ರೆ ಮೆಟೀರಿಯಲ್ ಹಾಕ್ಸ್ಕೊಂಡಿದ್ದೆ, ಜಲ್ಲಿ, ಸ್ಯಾಂಡು, ಬ್ಲಾಕ್ಸ್ ಹಾಕ್ಸ್ಕೊಂಡಿದ್ದೆ. ಅವಾಗ ನನಗೆ ಪರಿಚಯ ಆದರು. ಅವರು ಒಂದು 3-4 ವರ್ಷ ಆಯಿತು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದಾಗಿಂದ ಪರಿಚಯ ಆದರು. ಮೊನ್ನೆ ಏನಾಯಿತು, ಫೆಬ್ರವರಿ 2ನೇ ತಾರೀಕು ಬಂದು ನಾನು ಮಾಲಲ್ಲಿ ಗ್ರಾಸರೀಸ್ ತರಕ್ಕೆ ಹೋಗಿದ್ದೆ, ಇಲ್ಲೇ ಭಾರತಿ ಸಿಟಿ ಮಾಲಲ್ಲಿ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು ಕಾಣಿಸ್ಕೊಂಡ್ರು. ಆವಾಗ ಸಿಕ್ಕಿದ್ದು ಪರಿಚಯ ಇದ್ದ ಕಾರಣದಿಂದ ನಾವು ಮಾತಾಡ್ಸಿದ್ದು ಕಾರಣಕ್ಕೆ ಅವ್ರ ಮನೆಯವರು ಆ ಟೈಮಲ್ಲಿ ನೋಡಿದ್ದಾರೆ. ನೋಡಿ ಆಮೇಲೆ ನನ್ನ ಪಾಡಿಗೆ ನಾನು ಮನೆಗೆ ಬಂದಮೇಲೆ 1 ಅವರ್ ಆದಮೇಲೆ ಮನೆಯಲ್ಲಿ ಒಂದು ಅಷ್ಟೊತ್ತಿಗೆ 11:40 ಆಗಿತ್ತು. ನಾವೆಲ್ಲ ಮಲಗಿದ್ರಿ ಮನೇಲಿ. ನಾನು, ನಮ್ಮ ತಂದೆ ತಾಯಿ, ಆಮೇಲೆ ನನ್ನ ಸಿಸ್ಟರು, ನನ್ನ ತಮ್ಮನ ಜೊತೆ ನಾವೊಂದು 5 ಜನ ಮನೇಲಿದ್ದೀರಿ, ವಾಸವಾಗಿದ್ದೀರಿ. ಈ ಮನೇಲಿ 3 ತಿಂಗಳಾಯಿತು ಗೃಹ ಪ್ರವೇಶ ಮಾಡಿದ್ದೀರಿ. ಅವ್ರು ಶರಣ್ ಅವರ ಪತ್ನಿ ಬಂದು ಅವರು ಅನುಮಾನ ಬಿದ್ದು ಅಕ್ರಮ ಸಂಬಂಧ ಇದೆ, ಇವರು ಹೀಗೆ ಇದು ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವಾಚ್ಯ ಶಬ್ದಗಳಿಂದ ಬಂದು ಬಾಯಿಗೆ ಬಂದಂಗೆಲ್ಲ ಬೈದು ಇಲ್ಲಿಂದ ಗೂಂಡಾಗಿರಿ ಮಾಡಿದ್ದಾರೆ ಮೇಡಮ್. ಈಗ ಫಸ್ಟ್ ಟೈಮ್ ಮಾಲಲ್ಲಿ ಕೊತ್ನೂರು ಸ್ಟೇಷನಲ್ಲಿ ಒಬ್ಬರು ಮಹಿಳೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಪ್ರಕಾರ ಅವರು ಮನೆ ಕಿಟಕಿ, ಡೋರು ಡ್ಯಾಮೇಜ್ ಮಾಡಿದ್ದಾರೆ. ಮತ್ತು ಅವ್ರ ಮನೆ ಹತ್ರ ನಿಂತಿದ್ದ ಅವ್ರದ್ದು ಕಾರು ಮತ್ತು ಬೈಕ್ ಅದನ್ನು ಕೂಡ ಡ್ಯಾಮೇಜ್ ಮಾಡಿದ್ದಾರೆ, 3 ಜನ ಸೇರಿ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಲ್ಲಿ ಕೆಂಪರಾಜು, ಶರತ್ ಮತ್ತು ಇನ್ನೊಬ್ಬರು ಮಹಿಳೆ ಹೆಸರು ಮೆನ್ಷನ್ ಆಗಿದೆ. ಇದು ಮೇಯ್ನ್ ಇಶ್ಯೂ ಬಂದುಬಿಟ್ಟು ಯಾರು ಕಂಪ್ಲೇಂಟ್ ಇದ್ದಾರೆ ಅವರು ಮತ್ತು ಶರಣ್ ಅವರು ಸ್ವಲ್ಪ ಆತ್ಮೀಯವಾಗಿ ಇದ್ರು ಅಂತ ಹೇಳ್ಬಿಟ್ಟು ಶರಣ್ದು ವೈಫ್ ಮತ್ತು ಶರಣ್ದು ಇತರೆ ಫ್ಯಾಮಿಲಿ ಮೆಂಬರ್ಸು ಬಂದುಬಿಟ್ಟು ಈ ಥರ ಡ್ಯಾಮೇಜ್ ಮಾಡಿದ್ದಾರೆ.
ಈಗ ನಾವು ಕೇಸ್ ಕೈಗೊಂಡಿದ್ದೀವಿ. ಡ್ಯಾಮೇಜ್ ಮಾಡಿರೋದು ಕೂಡ ಸೆಕ್ಷನ್ ಹಾಕ್ಬಿಟ್ಟು ನಾವು ಕೇಸ್ ಕೈಗೊಂಡಿದ್ದೀವಿ. ಮತ್ತು ಇದೆಲ್ಲ ಬೇಲಬಲ್ ಸೆಕ್ಷನ್ ಇರೋದ್ರಿಂದ ನಮ್ಮದು ಸ್ಟೇಷನ್ದು ಏನು ಪ್ರೊಸೀಜರ್ ಆಗಬೇಕು ಬೇಲಬಲ್ ಕೇಸಸ್ನಲ್ಲಿ ಆ ಪ್ರೊಸೀಜರ್ ನಡೆದಿದೆ. ಇನ್ವೆಸ್ಟಿಗೇಷನ್ ಮುಂದೆ ಬರೆದಿದೆ. ನಮ್ಮದು ಕಾನೂನು ರೀತಿ ನಾವು ಕ್ರಮ ಕೈಗೊಳ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.